ಫ್ರೆಂಡ್ಸ್, ಇವತ್ತು ಸೂಪರಾಗಿ ಒಬ್ಬಟ್ಟು ಮಾಡೋದು ಹೆಂಗೆ ಅಂತಂದರೆ ನೋಡಿ, ಒಂದು ಲೋಟದಲ್ಲಿ ತೊಗರಿಬೇಳೆ ತೊಗೊಂಡಿನಿ, ಇನ್ನೊಂದು ಲೋಟದಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ. ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಇದನ್ನು ಬೇಯಿಸ್ಕೊಳ್ಳೋಣ ಬನ್ನಿ. ಆಮೇಲೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಕುಕ್ಕರಿಗೆ ಹಾಕಿಲ್ಲ, ತಪ್ಪಲೆಲ್ಲ ಇಟ್ಟಿದ್ದೀನಿ. ಫಸ್ಟು ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ತೀನಿ, ಆಮೇಲೆ ತೊಗರಿಬೇಳೆ ಹಾಕ್ಕೊಳ್ತೀನಿ. ಆವಾಗ ಸಮ ಪ್ರಮಾಣದಲ್ಲಿ ಬೇಯುತ್ತೆ. ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೆ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗಿಬಿಡುತ್ತೆ. ಅದರಿಂದ ತಪ್ಪಲೆಲ್ಲೇ ಬೇಯಿಸ್ಕೊಳ್ತೀನಿ. ನೀವು ಕೂಡ ತಪ್ಪಲೆಲ್ಲೇ ಬೇಯಿಸ್ಕೊಳ್ಳಿ, ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬೆಂದ ನಂತರ ಇವಾಗ ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಬೆಂದಿರೋ ಅಂಥದನ್ನು ಸೋರು ಹಾಕ್ಕೊಂಡಿದ್ದೀನಿ. ನೀರು ಬೇರೆ ಕಾಳು ಬೇರೆ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಮೈದಾ ಹಿಟ್ಟು ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ಮೈದಾ ಹಿಟ್ಟನ್ನ ಒಂದು ಅರ್ಧ ಗಂಟೆ ಕಲಸಿಟ್ರೆ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ನಾನು ಅರ್ಧ kg ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಆ ಮೈದಾ ಹಿಟ್ಟಿಗೆ ಒಂದು ಚಿಟಿಕೆ ಉಪ್ಪು ಹಾಕೊಳ್ಳೋಣ, ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಯಾವುದೇ ಒಂದು ಸ್ವೀಟಿಗೂ ಉಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಅದು ಸ್ವೀಟು. ಸೊ ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಬಿಟ್ಟು ಎರಡನ್ನೂ ಚೆನ್ನಾಗಿ ಪೌಡ್ರೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಪೌಡರೆಲ್ಲ ಅರಿಶಿನ ಪುಡಿ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಅದರಿಂದ ಪೌಡರ್ನೇ ಕಲಿಸ್ಕೊಳ್ಳೋದು. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಫ್ರೆಂಡ್ಸ್. ಇನ್ನೊಂದು, ನಾನು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ತೀನಿ. ಒಬ್ಬಟ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ತೀನಿ. ನಿಮಗೆ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡ್ರೆ ತಟ್ಟಕ್ಕೆ ಬರಲ್ಲ ಅಂತಂದರೆ ನಿಮಗೆ ಸ್ವಲ್ಪ ತಿಕ್ಕಾಗಿ ಕಲಿಸ್ಕೊಂಡು ನಿಮ್ಗೆ ತಟ್ಟ ಅದಕ್ಕೆ ನೋಡ್ಕೊಂಡು ಕಲಿಸ್ಕೊಳ್ಳಿ ಫ್ರೆಂಡ್ಸ್. ಅವಾಗ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಬಟ್ ನಾನು ಯೂಸ್ ಮಾಡ್ತಿರೋ ಮೆಥಡ್ ಬಂದು ತುಂಬ ಈಸಿ ಆ್ಯಂಡ್ ಸಿಂಪಲ್ಲು, ತುಂಬ ಚೆನ್ನಾಗೂ ಬರುತ್ತೆ ಒಬ್ಬಟ್ಟು. ಅದಕ್ಕೆ ನಾನು ನಿಮ್ಮ ಸಿಂಪಲ್ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಸ್ವಲ್ಪ ಮಟ್ಟಿಗೆ ನಾದ್ಕೊಳ್ತೀನಿ, ತುಂಬ ನಾದಲ್ಲ. ಒಂದು 10-15 ನಿಮಿಷ ಆದಮೇಲೆ ಚೆನ್ನಾಗಿ ನಾದ್ಕೊಳ್ಳೋದು. ಸ್ವಲ್ಪ ನಾದ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ನಿಲ್ಲೋ ಥರ ಹಾಕ್ತೀನಿ. ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು ಮತ್ತೆ ಎಣ್ಣೆ ನಿಲ್ಲಬೇಕು ಅಲ್ಲಿ ಮೇಲೆಲ್ಲ. ಅದೇನು ಎಣ್ಣೆ ವೇಸ್ಟ್ ಆಗೋಲ್ಲ. ಏನಕ್ಕೆ ಅಂದರೆ ತಟ್ಟಬೇಕಾದ್ರೆ ಅದೇ ಎಣ್ಣೆನೇ ತೊಗೊಂಡು ತಟ್ಕೋಬೋದು. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಅಲ್ಲಿ ನಿಲ್ಲೋ ಥರ ಹಾಕ್ಕೊಂಡು ನೆನೆಸ್ಕೊಳ್ತೀನಿ. ಇವಾಗ ಕಲಸಿದ ಹಾಕಿದೆ, ಎಣ್ಣೆನೂ ಮೇಲೆ ಹಾಕಿದ್ದೀನಿ. ಸ್ವಲ್ಪ ನೆನೆಯಕ್ಕಿಡೋಣ ಒಂದು 10-15 ನಿಮಿಷನೆಲ್ಲ. ಆಮೇಲೆ ನಾದ್ಕೊಂಡು ಆದಮೇಲೆ ಒಂದು ಅರ್ಧ ಗಂಟೆ ನೆನೆಸ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಅದಕ್ಕೆ ಕಲಸಿ ಮುಚ್ಚಿ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಬೆಲ್ಲ ನಾನು ಏನೇನು ಬೇಕೆಲ್ಲ ತೊಗೊಂಡು ಅರ್ಧ kg ಬೆಲ್ಲನ ಚಚ್ಚಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಏಲಕ್ಕಿ ಕಾಯಿ ಇಷ್ಟು ತೊಗೊಂಡಿದ್ದೀನಿ ನಾನು. ಒಂದು 10-15 ತೊಗೊಂಡಿದ್ದೀನಿ, ಜಾಸ್ತಿನೇ ತೊಗೊಳ್ತೀನಿ. ನೋಡಿ, ಅದನ್ನು ಬೀಜ ತೆಗೆದು ಬೀಜನ ಸ್ವಲ್ಪ ಕುಟ್ಟಿ ಇಟ್ಕೊಂಡಿದ್ದೀನಿ. ಇನ್ನು ತೆಂಗಿನಕಾಯಿ ತುರ್ಕೊಳ್ತಾ ಇದ್ದೀನಿ. ಜೊತೆಗೆ ತಪ್ಪಲಿಗೆ ಬೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮಟ್ಟಿಗೆ ಪಾಕ ಬಂದಮೇಲೆ ಅದಕ್ಕೆ ತೆಂಗಿನಕಾಯಿ ಏಲಕ್ಕಿ ಕಾಯಿ ಎಲ್ಲ ಹಾಕ್ಕೊಂಡು ಮತ್ತು ಬೇಯಿಸಿ ಇಟ್ಟಿರೋ ಅಂತಹ ತೊಗರಿಬೇಳೆನ ಹಾಕ್ಕೊಂಡು ಅದನ್ನು ಪಾಕ ಮಾಡ್ಕೊಬೇಕು. ಅಂದರೆ ಒಂದೇ ಸಮ ಪಾಕ ಎಲ್ಲ ಇದು ಮಾಡ್ಕೊಂಡು ಅದಕ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಬೆಲ್ಲನ ಸ್ವಲ್ಪನೇ ಪಾಕ ಬರೋ ತನಕ ಕಾಯ್ತಾ ಇರ್ತೀನಿ. ಇವಾಗ ಏಲಕ್ಕಿ ಕಾಯಿ ಪೌಡರ್ ಹಾಕ್ಕೊಳ್ಳೋಣ ಅದಕ್ಕೆ. ಅದಾದಮೇಲೆ ನಾನು ಒಂದು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ ತೆಂಗಿನಕಾಯಿ ತುರಿದಿರೋದನ್ನ ತೆಗೆದು ಹಾಕ್ಕೊಳ್ಳೋಣ. ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡಾದಮೇಲೆ ಸ್ವಲ್ಪ ತಿರುಗಬೇಕು. ಒಂದು 2-3 ಸುತ್ತು ತಿರುವಿ ಆದಮೇಲೆ ನಾವು ಅದು ಮೆತ್ತಗಾಗುತ್ತೆ. ಬೆಲ್ಲ ಮೆತ್ತಗಾದಮೇಲೆ ನಾವು ಬೇಯಿಸಿಟ್ಟಿದ್ದೀವಲ್ಲ ಬೇಳೆನ, ಅದನ್ನು ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ಬೇಳೆ ಹಾಕ್ಕೊಂಡು ಅದನ್ನು ಹಂಗೆ ಬಿಡಬಾರ್ದು. ಬಿಟ್ಟರೆ ಏನಾಗುತ್ತೆ ಅಂದರೆ ತಳ ಹಿಡಿದ್ಬಿಡುತ್ತೆ. ನಾನು ಸ್ಟೀಲ್ದು ಯಾವುದು ಸ್ಪೂನ್ ತೊಗೊಂಡಿಲ್ಲ. ಏನಕ್ಕೆ ಅಂದರೆ ಸ್ಟೀಲ್ ಸ್ಪೂನು ಅಲ್ಲೇ ಬಿಡೋದ್ರಿಂದ ಬಿಸಿ ಆಗುತ್ತೆ, ಇಟ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಅದನ್ನು ವುಡ್ ಪೀಸ್ ಯಾವುದಾದ್ರೂ ತೊಗೊಂಡು ತಿರುವಿದ್ರೆ ವುಡ್ ಪೀಸ್ ಬೇಗ ಬಿಸಿ ಆಗೋಲ್ಲ ಒಲೆ ಮೇಲೆ. ಅದರಿಂದ ವುಡ್ ಪೀಸ್ ತೊಗೊಂಡು ತಿರುವುದು. ನಾನು ಮುದ್ದೆ ಕೋಲೆ ಇತ್ತು ಮನೆಯಲ್ಲಿ, ಅದನ್ನೇ ತೊಗೊಂಡು ತಿರುಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಪಾಕ ಅದೇನು ಬೆಲ್ಲ ಹಾಕಿರ್ತೀವಲ್ವ, ಬೆಲ್ಲ ಅದು ತೆಳುವಾಗಿ ಆಮೇಲೆ ಗಟ್ಟಿ ಆಗುತ್ತೆ. ಅಲ್ಲಿ ತನಕನೂ ನಾವು ತಿರುಕೊಳ್ತಾನೆ ಇರಬೇಕು. ಅದು ಒಲೆ ಮೇಲೆ ಇಟ್ಟು ನೀವು ಆ ಕಡೆ ಈ ಕಡೆ ಹೋದ್ರಿ ಅಂದರೆ ಮುಗೀತು. ನೋಡಿ, ಬೆಲ್ಲ ಇವಾಗ ತೆಳು ಅದಕ್ಕೆ ಬಂದಿದೆ. ಅದು ಗಟ್ಟಿ ಆಗಬೇಕು. ಅದೆಲ್ಲ ಫುಲ್ಲು ಗಟ್ಟಿ ಆಗೋ ತನಕ ನಾವು ತಿರುಕೊಳ್ತಾ ಇರಬೇಕು. ನೋಡಿ ಎಷ್ಟು ತೆಳು ಬಂತು ಅಂತ ಅಂದ್ಬಿಟ್ಟು ನಾವೇನು ನೀರೇನು ಹಾಕಿಲ್ಲ, ಬಟ್ ಬೆಲ್ಲನೇ ಪಾಕ ಈ ರೀತಿಯಾಗಿ ಬಂದಿರೋದು. ಅದು ಎಲ್ಲ ಗಟ್ಟಿಯಾಗೋ ತನಕ ತಿರುಗ್ಕೊಂಡು ಅದಕ್ಕೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗಂತೂ ಫ್ಲೇವರು ಘಮ 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 ಅಂತ ಬರ್ತಾಯಿರುತ್ತೆ. ಮನೆಯೆಲ್ಲ ಅದೇ ಫ್ಲೇವರ್ ತುಂಬ್ಕೊಂಡಿರುತ್ತೆ, ಬೆಲ್ಲದ ಪಾಕದ ಫ್ಲೇವರು. ಏಲಕ್ಕಿ ಕಾಯಿ ಎಲ್ಲ ಹಾಕಿರ್ತೀವಲ್ಲ, ಅದು ಫ್ಲೇವರ್ ತುಂಬ ಚೆನ್ನಾಗಿ ಮನೆಯೆಲ್ಲ ಅದೇ ಆವರಿಸ್ಕೊಂಡಿರುತ್ತೆ. ನನಗಂತೂ ಈ ಫ್ಲೇವರ್ ತುಂಬ ಇಷ್ಟ. ನಿಮಗೂ ಕೂಡ ಇಷ್ಟನಾ? ಕಮೆಂಟ್ ಸೆಕ್ಷನಲ್ಲಿ ಕಳಿಸಿ. ನೋಡಿ, ಈ ರೀತಿ ಗಟ್ಟಿ ಅದಕ್ಕೆ ತಿರುಕೊಳ್ಬೇಕು ನಾವು. ನಾನು ಸ್ವಲ್ಪನೂ ಕಂಟು ಬರ್ದಂಗೆ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನೀವು ಕೂಡ ಹಂಗೆ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಿಕೊಂಡು ಕೆಳಗಡೆಗೆ ಇಟ್ಕೊಳ್ಳೋಣ. ಇವಾಗ ಇದನ್ನೇ ನಾನು ಮಿಕ್ಸಿ ಜಾರ್ಗೆ ಹಾಕತ್ತೀನಿ, ಗ್ರೈಂಡರಿಗೆ ಹಾಕೊಳ್ಳಲ್ಲ. ಸ್ವಲ್ಪನೇ ಇರೋದ್ರಿಂದ, ಇನ್ನೊಂದು ಅರ್ಧ kg ಮಾಡ್ತಿರೋದ್ರಿಂದ ಮಿಕ್ಸಿ ಜಾರ್ಗೆ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ತೀನಿ ನಾನು.
ಏನೊಂದು 2 ಸುತ್ತಾಡಿಸಿದ್ರೆ ಸಾಕು. ನೋಡಿ ಒಬ್ಬಟ್ಟು ಹೂರಣನ ಫುಲ್ಲು ರುಬ್ಕೊಂಡಿದ್ದೀನಿ ನಾನು. ಇವಾಗ ಮೈದಾ ಹಿಟ್ಟು ಒಬ್ಬಟ್ಟು ಹೂರಣ ಎರಡೂ ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ತಟ್ಟ ವಿಧಾನನ ಹೇಳ್ಕೊಡ್ತೀನಿ ಬನ್ನಿ. ಇವಾಗ ಎರಡನ್ನೂ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಒಬ್ಬಟ್ಟನ್ನ ತಟ್ಟಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಕವರ್ ಕಟ್ ಮಾಡಿ ಆ ಕವರ್ಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮೈದಾ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. ನೋಡಿ ಇಷ್ಟು ಮೈದಾ ಹಿಟ್ಟು ತೊಗೊಳ್ಬೇಕು. ಅದಕ್ಕೆ ನಾನು ಆಲ್ರೆಡಿ ಹೂರಣನ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮೈದಾ ಹಿಟ್ಟು ಮಧ್ಯದಲ್ಲಿ ಸ್ವೀಟ್ ಕೈಗೆ ಅಂಟ್ಕೊಂಡ್ರೆ ತಟ್ಟಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಆ ಒಂದು ಉಂಡೆನ ಮಧ್ಯಕ್ಕೆ ಇಟ್ಕೊಂಡು ಸುತ್ತಲೂ ಮೈದಾದಿಂದ ಕವರ್ ಮಾಡಿ, ಮತ್ತು ನಾನೇನಂತಂದರೆ ಬರೀ ಕೈಯಲ್ಲೇ ತಟ್ಟಲ್ಲ, ಕವರ್ನ ಕೆಳಗೆ ಮೇಲೆ ಕವರ್ ಬರೋ ಥರನೇ ಇಟ್ಕೊಳ್ತೀನಿ. 2 ಕವರ್ ಹಾಕಿದ್ದೀನಿ ನೋಡಿ. ಇವಾಗ ಕವರ್ನ ಮೇಲ್ಗಡೆ ಹಾಕ್ಕೊಂಡು ತಟ್ಬಿಟ್ಟು ತೆಗೆದ್ಬಿಟ್ಟು ಹಾಕ್ಬಿಟ್ಟು ಬೇಯಿಸ್ತೀರಿ ಫ್ರೆಂಡ್ಸ್. ಚೆನ್ನಾಗಿ ಬರುತ್ತೆ. ನೀವು ಇದೇ ಮೆಥಡ್ನ ಯೂಸ್ ಮಾಡಿ, ಕೈಗೆಲ್ಲ ಅಂಟ್ಕೊಳ್ಳಲ್ಲ. ಮತ್ತು ಇನ್ನೊಂದೇನಂತ ಅಂದರೆ ಒಂದೇ ಕಡೆ ನಿಂತ್ಕೊಂಡು ಮಾಡೋದ್ರಿಂದ ಮನೆಯೂ ಕೂಡ ಆಯಿಲ್ ಆಗೋಲ್ಲ. ನಿಮಗೆ ಕ್ಲೀನ್ ಮಾಡ್ಕೊಳ್ಳೋ ಕಷ್ಟ ಇರುವಾಗ ಒಬ್ಬರೇ ನಿಂತ್ಕೊಂಡು ಮಾಡ್ಕೊಳ್ತಾಯಿದ್ರೆ ಸೆಲ್ಫ್ ಮೇಲೆ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಏನಂತ ಕಷ್ಟ ಆಗೋಲ್ಲ. ನಾನು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡಿದ್ದೀನಿ ನೋಡಿ ಮೈದಾನ. ಹೆಂಗೆ ತಟ್ತೀವಿ ಹೆಂಗೆ ಈಸ್ತೀವಿ ಅಷ್ಟು ನೀಟಾಗಿ ಬರುತ್ತೆ ಒಬ್ಬಟ್ಟು. ತುಂಬ ಸಾಫ್ಟಾಗೂ ಇರುತ್ತೆ, ತಿನ್ನೋದಕ್ಕೂ ಆಸಮಾಗಿರುತ್ತೆ. ನನಗಂತೂ ಒಬ್ಬಟ್ಟು ಅಂದರೆ ತುಂಬ ಫೇವ್ರೇಟು, ತುಂಬ ಇಷ್ಟ ನನಗೆ ಒಬ್ಬಟ್ಟು. ಸೊ ನೋಡಿ ಒಬ್ಬಟ್ಟು ತಟ್ಟಿ ಹಾಕಿದ್ದೀನಿ. ಈಗ ಕೆಳಗಡೆನೂ ಫಸ್ಟು ತವಾಗೆ ಆಯಿಲ್ ಹಾಕಿದ್ದೆ, ಇವಾಗ ಮೇಲೂ ಕೂಡ ಹಾಕ್ತಾಯಿದ್ದೀನಿ ಆಯಿಲ್ಲು. ಹಾಕ್ಬಿಟ್ಟು ಜಾಸ್ತಿ ಕೈಯಲ್ಲಿ ಮಗ್ಚೋಕ್ಕಿಂತ ಕೈಯಲ್ಲೇ ಹಾಕಿದ್ರೆ ಅದು ಅರ್ಧೋಗಲ್ಲ. ಅಂದರೆ ಸಾಫ್ಟ್ ಇರುತ್ತೆ ತುಂಬ. ಕೈ ಅಂತಂದರೆ ಅದು ಏನು ಉಲ್ಟಾ ಮಾಡಿದ್ರೆ ಅದು ಇದರಲ್ಲಿ ಸ್ಪೂನಲ್ಲೆಲ್ಲ ಅದು ಬೇಗ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಕೈಯಲ್ಲೇ ಉಲ್ಟಾ ಮಾಡಿ ಹಾಕೋ ಅಂಥದ್ದು. ಆಮೇಲೆ ಒಬ್ಬಟ್ಟನ್ನ ತುಂಬ ಸೀಸಿಬೇಡಿ. ಸೀಸಿದ್ರೆ ಏನಾಗುತ್ತೆ ಗೊತ್ತಾ, ಕೈ ಬಂದುಬಿಡುತ್ತೆ. ಅದರಿಂದ ಟೇಸ್ಟು ಹೋಗೇ ಬಿಡುತ್ತೆ, ರುಚಿ ಅಂತೂ ಬರೋದೇ ಇಲ್ಲ. ತುಂಬ ಬೇಯಿಸ್ದಂಗೆ ಸ್ವಲ್ಪ 2 ಮಗ್ಲು ಮಗ್ಚಿ ಈ ರೀತಿಯಾಗಿ ಬೇಯಿಸ್ಕೊಳ್ಬೇಕು. ನೋಡಿ ನಾವು ಒಂದೇ ಹದವಾಗಿ ಬೇಯಿಸಿದ್ದೀನಿ, ಯಾವುದೂ ಸೀಸಿಲ್ಲ. ನೀಟಾಗಿ ಒಂದೇ ಹದವಾಗಿ ಬೇಯಿಸ್ಕೊಂಡು ಮಾಡಿರೋ ಅಂಥದ್ದು. ನೋಡಿ ಒಬ್ಬಟ್ಟು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಾನು ಮಾಡಿರೋ ರೀತಿ ಮಾಡಿರೋ ಅಂಥ ಒಬ್ಬಟ್ಟು ಮಾಡಿರೋ ಅಂಥ ಮೆಥಡು ನಿಮಗೆಲ್ಲ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ನಾನು ಚಿಕ್ಕದಾಗಿ ಸಿಂಪಲಾಗಿ ಮಾಡ್ತಾ ಇರೋದು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋ ಸಮಯ ಆಯಿತು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಅಂತ ಹೇಳ್ತಾ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ರೆಸಿಪಿ ಚೆನ್ನಾಗಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ ಕಮೆಂಟ್ ಸೆಕ್ಷನಲ್ಲಿ. ಓಕೆ, ಟೇಕ್ ಕೇರ್. ದೇವ್ರ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಬೇಳ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್.